ಕಾಶ್ಮೀರ್ ಭೂಮಿ ಮೇಲಿರುವ ಸ್ವರ್ಗ ಅಂತ ಹೇಳ್ತಾರೆ ಎಲ್ಲರೂ. ಆದರೆ ನಾನು ಚಿಕ್ಕ ಹುಡುಗ ಇದ್ದಾಗಿಂದ ಬರೀ ಸಿನಿಮಾಗಳಲ್ಲಿ ನ್ಯೂಸ್ ಚಾನಲ್ಗಳಲ್ಲಿ ಅಷ್ಟೇ ನೋಡಿದ್ದೆ. ಕಾಶ್ಮೀರನ ನೋಡಬೇಕಂತ ಹೇಳಿ ನಾನು ನನ್ನ ಈ ಒಂದು ಜರ್ನಿನ ಬೆಂಗಳೂರಿನ ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನಿಂದ ಸ್ಟಾರ್ಟ್ ಮಾಡಿದೆ. ಟಿಕೆಟನ್ನು ತಗೊಂಡೆ. ಆದರೆ ಅದ್ರ ಮುಂದೆ ನನಗೆ ಎಲ್ಲೋಗೋದು ಎಲ್ಲತ್ತದು ಎಲ್ಲಿಳಿಯೋದು ಏನೂ ಗೊತ್ತಾಗಿಲ್ಲ. ನನಗವಾಗ ಈ ಅಣ್ಣವರು ಪ್ರೊಸೀಜರ್ ಎಲ್ಲ ಹೇಳ್ಕೊಂಡು ಕೊಟ್ಟರು. ಟೈಮ್ ಇವಾಗ ಆಗೋಗ್ಬಿಟ್ಟಿದೆ. ಟ್ರೈನ್ ಸಿಗ್ತೈತೆ ಎಲ್ಲೋ ಗೊತ್ತೇ ಆಗ್ತಿಲ್ಲ. ಟ್ರೈನು ಡಿಪಾರ್ಚ್ ಆಗ್ತಾ ಇದೆ. ಸೊ ನಾನು ಎಲ್ಲಿಗೋಗ್ತಾ ಇದ್ದೀನಿ ಏನೋ ಅಂತ ಎಲ್ಲ ನಿಮಗೆ ಡೀಟೇಲಾಗಿ ಆಮೇಲೆ ಹೇಳ್ತೀನಿ. ನನಗೆ ಸಿಕ್ಕಿರೋ ಅಂಥ ಸೀಟು ಇದು 63 RAC ನಲ್ಲಿ ಸಿಕ್ಕಿದೆ ನನಗೆ ಸೀಟು. ಚೆನ್ನಾಗಿ ನೋಡ್ರಿ ಹೆಂಗತ್ತೆ ಸರ್. ನೋಡಿ ಎಲ್ಲ ಡ್ಯಾಮೇಜ್ ಆಗಿದೆ, ಫೋನ್ ಎಲ್ಲ ಫುಲ್ಲು. ಲೈಫಲ್ಲಿ ಇಷ್ಟೊಂದು ಸ್ಟ್ರಗಲಿಂಗ್ ಮಾಡಿರಲಿಲ್ಲ. ಇವತ್ತು ಇಷ್ಟೊಂದು ಸ್ಟ್ರಗಲಿಂಗ್ ಮಾಡ್ತಾ ಇದ್ದೀನಿ ನಾನು. ಸಿಮ್ ಕೊಟ್ಟಂಥ ವ್ಯಕ್ತಿ ಅಲ್ಲೇ ಅರ್ಧ ದಾರಿಯಲ್ಲಿ ಇಳಿದ್ಬಿಟ್ಟ. ಸಿಮ್ ಆ್ಯಕ್ಟಿವೇಶನ್ ಆಗಿಲ್ಲ. ಕಾಶ್ಮೀರಿ ಬಸ್ಸು, ಮಿನಿ ಬಸ್ಸು. ಓ ನೋಡ್ರಿ ಹೆಂಗಿದೆ. ನಾವು ಬಂದಂಥ TT ಗಾಡಿ ಕೆಟ್ಟೋಗ್ಬಿಟ್ಟಿದೆ. ಬ್ಯಾಡ್ ಲಕ್ ಅಂದರೆ ಇದೆ ಅನಿಸುತ್ತೆ. ಹಲೋ ಗೈಸ್, ನಮಸ್ಕಾರ ಎಲ್ರಿಗೂ. ನಾನಿವಾಗ ಬೆಂಗಳೂರಿನ ಯಶವಂತಪುರ ಜಂಕ್ಷನಿಂದ ಹಜರತ್ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನ್ಗೆ ಹೋಗುವಂಥ ಟ್ರೈನ್ನಲ್ಲಿದ್ದೀನಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಬೆಂಗಳೂರು ಯಶವಂತಪುರದಿಂದ ಕಾಶ್ಮೀರ್ ಶ್ರೀನಗರ್ಗೆ ಟ್ರೈನಲ್ಲಿ ಕರ್ಕೊಂಡು ಹೋಗ್ತೀನಿ. ಅಂದರೆ ಇವತ್ತು ಒಂದೇ ದಿನದಲ್ಲಿ ಕಾಶ್ಮೀರ್ ಶ್ರೀನಗರ್ಗೆ ಟ್ರೈನಲ್ಲಿ ಹೋಗೋಕ್ಕಾಗಲ್ಲ. ಟೋಟಲ್ ಆಗಿ 3 ದಿವಸ ಬೇಕು ಕಾಶ್ಮೀರ್ ಶ್ರೀನಗರ್ಗೆ ಟ್ರೈನಲ್ಲಿ ಹೋಗೋಕ್ಕೆ. ಮೊದಲು ಬೆಂಗಳೂರಿಂದ ದಿಲ್ಲಿಗೆ ಹೋಗಬೇಕು. ದಿಲ್ಲಿಯಿಂದ ಉಧಂಪುರಿಂದ ಬನಿಯಾಲಿಂದ ಶ್ರೀನಗರ್. ಇದನ್ನೆಲ್ಲ ಈ ಒಂದೇ ವಿಡಿಯೋದಲ್ಲಿ ತೋರಿಸ್ತೀನಿ. ಟೋಟಲ್ ಆಗಿ 3564 ಕಿಲೋಮೀಟರ್ ಜರ್ನಿ ಮಾಡಬೇಕು ಬೆಂಗಳೂರಿಂದ ಕಾಶ್ಮೀರ್ಗೆ ಟ್ರೈನ್ನಲ್ಲಿ ಹೋಗ್ಬೇಕಂದ್ರೆ. ನಾನು ಫಸ್ಟ್ ಸಲ ಹೋಗ್ತಾ ಇರೋದು ಇಷ್ಟು ದೂರ, 3564 ಕಿಲೋಮೀಟ್ರು. ಗೈಸ್, ಬೆಳಗ್ಗೆ ಟಿಫನ್ ತಿಂದಿದ್ದು 5:30, 5:35 ಆಗಿದೆ ಟೈಮ್. ಇವಾಗ ನಾ ಏನು ತಿಂದಿಲ್ಲ, ಹೊಟ್ಟೆ ಬೇರೆ ಹಸಿತಾ ಇದೆ. ಏನು ಸಿಗುತ್ತೆ ನೋಡೋಣ. ಮ್ಯಾಗಿ ಸಿಕ್ತು. ಇದ್ರ ಪ್ರೈಸ್ ಬಂದು 50 ರೂಪಾಯಿ. ನೋಡೋಣ ಇದ್ರ ಟೇಸ್ಟ್ ಯಾವ ಥರ ಇರುತ್ತೋ. ಟ್ರೈನಲ್ಲಿ ಫಸ್ಟ್ ಸಲ ಮ್ಯಾಗಿ ತಿಂತಾ ಇರೋದು. ನೋಡೋಕ್ಕೆ ಚೆನ್ನಾಗಿದೆ. ಟ್ರೈನಲ್ಲಿ ಮ್ಯಾಗಿ ಪರವಾಗಿಲ್ಲ ಗೈಸ್, ಚೆನ್ನಾಗಿದೆ. ಆದರೆ ಕ್ವಾಂಟಿಟಿ ಒಂದು ಸ್ವಲ್ಪ ಕಡಿಮೆ ಕೊಟ್ಟಿದ್ದಾರೆ ನೋಡಿರಿ. ಕ್ವಾಂಟಿಟಿ ಒಂದು ಸ್ವಲ್ಪ ಕಡಿಮೆ ಇದೆ. ಪರವಾಗಿಲ್ಲ, ಟೇಸ್ಟು ಚೆನ್ನಾಗಿದೆ. 10ನಲ್ಲಿ 8.5 ಕೊಡ್ಬೋದು ಇದಕ್ಕೆ. ಮ್ಯಾಗಿ ತಿನ್ಬಿಟ್ಟು ಮನೆಯಿಂದ ತಂದಿರೋ ಆರೆಂಜ್ ತಿನ್ಕೊಂಡು ಕೂತಿದ್ದೆ. ನೋಡಿದ್ರೆ ಹಾವೇರಿ ಸ್ಟೇಷನ್ ಬಂದ್ಬಿಟ್ಟಿದೆ. 6:27 ಆಗ್ತಾ ಇದೆ. ನೋಡ್ರಿ, ಇವರೇ ನನ್ನ ಕೋ ಪ್ಯಾಸೆಂಜರು. ನಾವಿಬ್ಬರು ದಿಲ್ಲಿ ಗಂಟ ಶೇರಿಂಗ್ ಸೀಟಲ್ಲಿ ಹೋಗ್ಬೇಕು. ಏನಾ ಭಯ್ಯ? 8 साल 1.5 साल के बाद गाँव जा रहे हो. कैसा फील हो रहा है? अच्छा फील हो रहा है. ಸುಮಾರು ಒಂದು 8 ವರ್ಷದಿಂದ ದಾವಣಗೆರೆಯಲ್ಲಿ ಒಂದು ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ರಂತೆ. ಇವಾಗ 1.5 ವರ್ಷ ಆದಮೇಲೆ ಮನೆಗೆ ಹೋಗ್ತಾ ಇದ್ದಾರೆ. 15 ರೂಪಾಯಿ ಇದು ಬಂದು. ಪರವಾಗಿಲ್ಲ, ಚೆನ್ನಾಗೈತೆ. ಟೈಮ್ ಇವಾಗ 10:03 ಆಗಿದೆ. ನಮ್ಮ ಟ್ರೈನು 522 ಕಿಲೋಮೀಟ್ರ್ ಜರ್ನಿ ಮಾಡಿ ಗದಗ್ ಜಂಕ್ಷನ್ ಬಿಟ್ಟು ಕೊಪ್ಪಳದ ಕಡೆ ಹೋಗ್ತಾ ಇದೆ. ಊಟ ಏನು ಸಿಗಲ್ಲ ಅಂತ ಅಂದ್ಕೊಳ್ತೀನಿ. ಇವಾಗ ತಂದಿರೋ ಅಂಥ ಒಂದು 2-3 ಆರೆಂಜ್ ಐತೆ, ಅದನ್ನೇ ತಿನ್ಕೊಂಡು ಮಲ್ಕೊಬೇಕು. ಬೆಳಗ್ಗೆ ನಾನು ತಿನ್ನಬೇಕು. ನಾನು ಅವಾಗೇನೆ ತೊಗೊಬೇಕಾಯ್ತು. ಆದರೆ ಅದು ಊಟ ಫುಲ್ಲು ಕಲರ್ಫುಲ್ಲಾಗಿತ್ತು. ಫುಲ್ಲು ಎಲ್ಲ ಅದರಲ್ಲಿ ಕಲರ್ ಹಾಕ್ಬಿಟ್ಟಿದ್ರು. ಅದಕ್ಕೆ ನಂಗೆ ಊಟ ಅಷ್ಟೊಂದು ಇಷ್ಟ ಆಗಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಟ್ರೈನಲ್ಲಿ ಅಷ್ಟೊಂದು ಊಟ ಏನು ಚೆನ್ನಾಗಿರಲ್ಲ. ಅದಕ್ಕೆ ನಾನು ತಗೊಂಡಿಲ್ಲ. ನನಗೆ ತಿನ್ನೋಕ್ಕೆ ಇದು ಮತ್ತು 1-2 ಆರೆಂಜ್ ಇದೆ ಅಷ್ಟೇ.
ಅದನ್ನು ತಿನ್ಕೊಂಡು ಮಲ್ಕೊಬೇಕು. ಅಂದರೆ ಟ್ರೈನಲ್ಲಿ ಊಟ ಬಂತು, ಆದರೆ ಅದು ನೋಡಿಬಿಟ್ಟು ನನಗೆ ತಿನ್ನೋಕ್ಕೆ ಮನಸ್ಸು ಬಂದಿಲ್ಲ, ಆ ರೇಂಜಲ್ಲಿತ್ತು ಆ ಊಟ. ಗುಡ್ ನೈಟ್ ಗೈಸ್, ಬೆಳಿಗ್ಗೆ ಸಿಗ್ತೀನಿ. ಸಾವಿರದ 81 ಕಿಲೋಮೀಟ್ರ್ ಕವರ್ ಮಾಡಿ ನಮ್ಮ ಟ್ರೈನ್ ಇವಾಗ ಕಾಚಿಗೂಡ ಜಂಕ್ಷನ್ನಲ್ಲಿದೆ. 7:35ಕ್ಕೆ ಬಂದುಬಿಟ್ಟಿದೆ ಟ್ರೈನು. 8:10ಕ್ಕೆ ಬರ್ತೈತೆ ಅಂತ ಅದರ ತೋರಿಸ್ತಾ ಇತ್ತು ಫೋನಲ್ಲಿ. 7:35ಕ್ಕೆ ಬಂದುಬಿಟ್ಟಿದೆ ಟ್ರೈನು. ನಾನು ಮಗ ತೊಳಿತಾ ಇದ್ದೆ. ಇವಾಗ 7:53. ಊಟ ತಿನ್ನೋಕ್ಕೆಲ್ಲ ಇಲ್ಲಿ ಚೆನ್ನಾಗಿ ಸಿಗುತ್ತೆ, ಇಡ್ಲಿ ವಡ ಎಲ್ಲ. ಗೈಸ್ ನಮ್ಮ ಟ್ರೈನು 8:15ಕ್ಕೆ ಆನ್ ಟೈಮು ಡಿಪಾರ್ಚ್ ಆಗ್ತಾ ಇದೆ ಕಾಚಿಗೂಡ ರೈಲ್ವೆ ಸ್ಟೇಷನಿಂದ. ಗೈಸ್ ಹೈದ್ರಾಬಾದಿ ಬಿರಿಯಾನಿನ ನಾನು ಟೇಸ್ಟ್ ಮಾಡಿದ್ದು, ಯಾವ ಜಾಗ ಅಂತ ಇನ್ನೂ ನನಗೆ ನೆನಪಿದೆ, ತೋರಿಸ್ತೀನಿ ನೋಡಿರಿ. ನೋಡಿ ಇಲ್ಲೇ ಇದೇ ಜಾಗದಲ್ಲಿ ಕುತ್ಕೊಂಡು ನಾನು ಟೇಸ್ಟ್ ಮಾಡಿದ್ದು ಹೈದ್ರಾಬಾದ್ ಬಿರಿಯಾನಿನ. ಗಂಟೆ ಆಗಿದೆ. ಏನೋ ಕಟ್ಲೆಟ್ ಅಂತ ತೊಗೊಂಡೆ, ಇದು 50 ರೂಪಾಯಿ ಕೊಟ್ಟು. ನೋಡೋಣ ಇದನ್ನು ಓಪನ್ ಮಾಡಿ ಹೇಗಿರುತ್ತೋ. ಅಷ್ಟು ಸಲ ಈ ಕಟ್ಲೆಟ್ ಎಲ್ಲ ತಿಂತಾ ಇರೋದು ನಾನು. ಇಡ್ಲಿ ವಡ ಎಲ್ಲ ಇತ್ತು, ಆದರೆ ನಾನು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂದರೆ ಇದೇನಿದು ಬ್ರೆಡ್ಡು. ಗೈಸ್ ಬ್ರೆಡ್ ಇದು. ಬ್ರೆಡ್ಡು ಆಮೇಲೆ किसी को कटलेट बोलते हैं, ये क्या है? वेजिटेरियन का है, ಏನೋ ವೆಜಿಟೇರಿಯನ್ ಅಂತ ಇದೆ. इसके अंदर रखे ಇಟ್ಕೊಂಡು ಜೊತೆಗೆ ಇದು ಒಳ್ಳೆ ಬೂಸ ಇದ್ದಂಗೆ ಐತಿದು. ಬೇಡ ನನಗೆ, ಏನಂಕಲ್ ನಮ್ಗೆ ಇದೆಲ್ಲ ಸೆಟ್ ಆಗುತ್ತಾ? ಏನೋ ಕಟ್ಲೆಟ್ ಅಂತೆ, ಧನಿಯಾ ಎಲ್ಲ ಹಂಗಂಗೆ ಸಿಗ್ತೈತೆ. ಒಳ್ಳೆ ಬೂಸ ಇದ್ದಂಗೆ ಐತೆ, ಅದು ಒಳ್ಳೆ ಬೂಸ ಇದ್ದಂಗಿತ್ತು. ಅದಕ್ಕೆ ನಾನೇನಕ್ಕೆ ಅದು ಅರ್ಧ ಹಂಗೆ ಬಿಸಾಕ್ಬಿಟ್ಟೆ. ಕಪಾಸೆವು ನೋಡಿ ಗೈಸ್, ಎಲ್ಲ ಹತ್ತಿ ಗಿಡಗಳಿದು. ಅಲ್ಲಿಂದ ಗಂಟನೂ ಇನ್ನೂ ಐತೆ. ಎಲ್ಲ ಇದು ಫುಲ್ಲು ಹತ್ತಿ ಗಿಡನೇ ಇದು. ನೋಡಿ ಹೆಂಗೆ ಹಾಕಿದ್ದಾರೆ ಹತ್ತಿನ. ಮಠ ಮಧ್ಯಾಹ್ನ ತಾತ ಕಳ್ಳೆಕಾಯಿ ತಿನ್ನು ಅಂತ ಕೊಟ್ಟರು. ಕಳ್ಳೆಕಾಯಿ ತಿನ್ಕೊಂಡು ಏನೋ ಕೂತಿದ್ದೆ, ಆದರೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇತ್ತು. ಏನಕ್ಕಂದರೆ ನಿನ್ನೆ ರಾತ್ರಿನೂ ಸರಿಯಾಗಿ ಊಟ ತಿಂದಿರಲಿಲ್ಲ, ಇವತ್ತು ಬೆಳಿಗ್ಗೆ ಸರಿಯಾಗಿ ಟಿಫನ್ ತಿಂದಿರಲಿಲ್ಲ. ಏನು ಮಾಡೋದಂತ ಕನ್ಫರ್ಮ್ ಟಿಕೆಟ್ ಆ್ಯಪ್ನ ಓಪನ್ ಮಾಡಿದೆ. ಬಲ್ ಹರ್ಷ ಅನ್ನೋ ಒಂದು ಜಂಕ್ಷನ್ನ ಸೆಲೆಕ್ಟ್ ಮಾಡಿ ಆರ್ಡ್ರನ್ನು ಪ್ಲೇಸ್ ಮಾಡಿದೆ. ನೋಡೋಣ ಏನಾನ ಚೆನ್ನಾಗಿರೋದೇನ ಸಿಗುತ್ತೇನೋ ಅಂತ. ಟ್ರೈನ್ನಲ್ಲಿ ಯಾವ ಥರ ಊಟ ಕೊಡ್ತಾ ಇದ್ದಾರಂತ ತೋರಿಸ್ತೀನಿ, ಒಂದು ಸಲ ನೋಡ್ಕೊಳ್ಳಿ. 7 ಚಪಾತಿ ಕೊಡ್ತಾರೆ, 7 ಚಪಾತಿ ಜೊತೆ ಈ ಪಲ್ಯ ಕೊಡ್ತಾರೆ. ಪಲ್ಯ ಆಮೇಲೆ ದಾಲ್ ಕೊಡ್ತಾರೆ, ದಾಲು ವೈಟ್ ರೈಸು, ಆಮೇಲೆ ಈ ಪಿಕ್ಕಲ್ ಕೊಡ್ತಾರೆ, ಉಪ್ಪಿನಕಾಯಿ. ಇದ್ರ ಕಾಸ್ಟ್ ಬಂದು 80 ರೂಪಾಯಿ. ನಾನು ಆರ್ಡ್ರ್ ಮಾಡಿರೋವಂಥ ಊಟ ಸ್ಟೇಷನ್ನು ಅಂದರೆ ಬಲ್ ಹರ್ಷ ಸ್ಟೇಷನ್ ಏನೋ ಬರುತ್ತೆ. ಆದರೆ ನಾನು ಊಟ ಎಲ್ಲಿ ಬರುತ್ತೆ ಅಂತ ಗೊತ್ತಾಗಲ್ಲ ನನಗೆ. ನಾನು ಆಚೆ ಎಲ್ಲ ಹುಡ್ಕಾಡ್ತೀನಿ, ನೋಡಿದ್ರೆ ನನ್ನ ಸೀಟ್ ಹತ್ರನೇ ಬಂದಿರ್ತಾರವರು. ಸೊ ಗೈಸ್ ಫೈನಲ್ ಆಗಿ 162 ರೂಪಾಯಿ ತಾಲಿ ಬಂತು. 7 ತಾಲಿ ಸೇರಿಸಿ ನಮ್ಗೆ ಒಬ್ರಿಗೆ ಕೊಡೋಕ್ಕೆ ಬಂದರು ಅವರು 315 ರೂಪಾಯಿ ಅಂತ ಹೇಳಿ. ಸೊ ಗೈಸ್ ಇವಾಗ ಮಿಸ್ ಆಗಿದ್ದಿದ್ರೆ ಇವಾಗ 7 ತಾಲಿ ತೊಗೊಬೇಕಾಯಿತು. ಗೈಸ್ ನೀರಿಗೆ ಕಾಯ್ಕೊಂಡು ಕೂತ್ಕೊಂಡ್ರೆ ಊಟ ತಣ್ಣಗೆ ಹೋಗ್ಬಿಡ್ತೈತೆ.
ಮಾಡಿಬಿಡೋಣ ಯಾವ ಥರ ಇದೆಯೋ. ವೈಟ್ ರೈಸು, ದಾಲು, ಆಮೇಲೆ ಇದೇನೋ ಒಂದು ಸ್ವಲ್ಪ ಬಟಾಣಿ ಎಲ್ಲ ಹಾಕ್ಬಿಟ್ಟು ಸಬ್ಜಿ ಮಾಡೋರೆ, ಪಲ್ಯ ಮಾಡೋರೆ, ಆಮೇಲೆ ಪಿಕ್ಕಲ್ ಕೊಟ್ಟವ್ರೆ, ಸಾಲಡ್ ಅಂದರೆ ಇದೇನೋ ಕುಕುಂಬರ್ ಕೊಟ್ಟವ್ರೆ. ಇದರಲ್ಲಿ ಏನಿದೆ, ಇದರಲ್ಲಿ ಚಪಾತಿ ಇದೆ ಅಂತ ಅಂದ್ಕೊತೀನಿ. ಹಂಗಾಗಿ ಇದರಲ್ಲಿ 1 2 3 ಐಸಿ ಚಪಾತಿನೂ ಪಲ್ಯ ಹೇಳೋದಂದರೆ ಸ್ವಲ್ಪ ಜಾಸ್ತಿನೇ ಖಾರ ಇದ್ದಿದ್ದು. ಹುಬ್ಳಿಯಲ್ಲಿ ಹತ್ತಿದ್ದು ನಾಗ್ಪುರಲ್ಲಿ ಇಳಿತವ್ರ ಅಂಕಲ್ಲು. ಸೊ ಕರೆಕ್ಟಾಗಿ 5:13ಕ್ಕೆ ನಮ್ಮ ಟ್ರೈನು ನಾಗ್ಪುರ್ ಜಂಕ್ಷನ್ನಲ್ಲಿದೆ. ನಾಗ್ಪುರು ಏನಕ್ಕೆ ಫೇಮಸ್ ಅಂತ ನಿಮಗೂ ಗೊತ್ತು. ನಾಗ್ಪುರು ಸಂತ್ರಾಕ್ ಫೇಮಸ್ಸು. ಅಂದರೆ ನಾನು ನಿನ್ನೆ ರಾತ್ರಿ ತಿನ್ನಲ್ಲ ಆರೆಂಜ್ ಫುಲ್ಲು ಫೇಮಸ್ಸು ನಾಗ್ಪುರು. ನೋಡೋಣ ಇಲ್ಲಿಂದ ಒಂದು ಪೌಚು ಆರೆಂಜ್ನ ತೊಗೊಂಡು ಯಾವ ಥರ ಇರುತ್ತೋ. ಕಿತ್ನಾ है भैया ये? 100 रुपीज़ का 100 रुपये 100 रुपीज़ का ಇದು 100 ರೂಪಾಯಿ ಅಂತೆ. ಅದನ್ನು ತಗೊಳ್ಳೋಣ. भैया कितने किलो आएगा ये? 1 किलो से ज़्यादा रहता है, 10-20 आते हैं, दर्जन से मिलता है, 120 रुपये दर्जन, केला 50 के ಎಷ್ಟು ಕಿಲೋ ಬರ್ತೈತೆ ಅಂದರೆ 1 ಡಜನ್ ಬರ್ತೈತೆ, 100 ರೂಪಾಯಿ ಅಂತ ಹೇಳಿದ್ರು. 100 ರೂಪಾಯಿ ಕೊಟ್ಟು ಈ ಸಂತ್ರಾನ ತಗೊಂಡಿದ್ದೀನಿ. ನೋಡೋಣ ಇದ್ರ ಟೇಸ್ಟು ಯಾವ ಥರ ಇರುತ್ತೋ. ಗೈಸ್ ಇಲ್ಲಿ ಹಲ್ದಿರಾಮ್ಸಿಂದ ಕಚೇರಿ ತಗೊಳ್ಳೋಣ ಅಂತ ಹೋದರೆ ನಮ್ಮ ಟ್ರೈನು ಡಿಪಾರ್ಚ್ ಆಗ್ತಾ ಇದೆ. 1165 ಕಿಲೋಮೀಟ್ರ್ ಕವರ್ ಮಾಡಿ ನಮ್ಮ ಟ್ರೈನ್ ಇವಾಗ ನಾಗ್ಪುರ್ ಜಂಕ್ಷನಿಂದ ಡಿಪಾರ್ಚ್ ಆಗ್ತಾ ಇದೆ. ಈ ನಾರ್ತ್ ಇಂಡಿಯನ್ ಸೈಡಿನ ಊಟ ತಿನ್ನೋದ್ರ ಬದಲು ಇರೋವಂಥ ಆರೆಂಜ್ ತಿನ್ಕೊಂಡು ಮಲ್ಕೊಳ್ಳೋದೇ ಎಷ್ಟೋ ಬೆಸ್ಟು. ಟೈಮ್ ಇವಾಗ 10:05 ಆಗ್ತಾ ಇದೆ. 1 ಡಜನ್ ಅಂತ ಹೇಳಿದ್ರು ಅವರು. ಇಲ್ಲಿ ನೋಡಿದ್ರೆ ಆವಾಗಿಂದ ನಾನು 3 ಸಂತ್ರ ತಿಂದ್ಬಿಟ್ಟೆ. ಇದರಲ್ಲಿ 1 2 3 4 5 6 7 ಸಂತ್ರ ಇದೆ. ಟೋಟಲಾಗಿ 10 ಸಂತ್ರ. ಓ ಗುರು, ಹಂಗಂದರೆ ಒಂದು ಸಂತ್ರಕ್ಕೆ ಒಂದು ಆರೆಂಜ್ಗೆ 10 ರೂಪಾಯಿ ಬಿತ್ತು. ಒಂದು ಪೀಸ್ಗೆ ಒಂದು ಆರೆಂಜ್ಗೆ 10 ರೂಪಾಯಿ. ಓ 10 ಆರೆಂಜ್ ಬಂದು 100 ರೂಪಾಯಿ. ಓ ಕಾಸ್ಟ್ಲಿನೇ ಗುರು. ಸಂತ್ರ ಬೆಳೆಯೋ ಜಾಗದಲ್ಲೇ ಇಷ್ಟೊಂದು ಕಾಸ್ಟ್ಲಿ ಅಂದರೆ ಇನ್ನು ನಮ್ಮ ಬೆಂಗಳೂರಲ್ಲಿ ನಾಗ್ಪುರಲ್ಲೇ ಕಾಸ್ಟ್ಲಿ ಮಾಡ್ತಾಯಿದ್ದಾರೆ. ಟೈಮ್ ಇವಾಗ 10:16 ಆಗ್ತಾ ಇದೆ. ಬೆಳಗಿನ ಜಾವ 8:10ಕ್ಕೆ ನಮ್ಮ ಟ್ರೈನು ನಿಜಾಮುದ್ದೀನ್ ಜಂಕ್ಷನಲ್ಲಿರುತ್ತೆ. ಇವಾಗ ಮಲ್ಕೊಳ್ಳೋಣ. ಗುಡ್ ನೈಟ್. ಎಲ್ರಿಗೂ ಬೆಳಗಿನ ಶುಭೋದಯ. ನಾನಿವಾಗ ನಮ್ಮ ಭಾರತ ದೇಶಕ್ಕೆ ರಾಜಧಾನಿ ಆಗಿರುವಂಥ ದಿಲ್ಲಿಯಲ್ಲಿದ್ದೀನಿ. ದಿಲ್ಲಿಯ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನಲ್ಲಿದ್ದೀನಿ. ಈ ವಿಡಿಯೋನ ರಾತ್ರಿ 8:50ಕ್ಕೆ ಕಂಟಿನ್ಯೂ ಮಾಡೋಣ. ನಾನಿವಾಗ ದಿಲ್ಲಿಯ ಐತಿಹಾಸಿಕ ಸ್ಥಳಗಳನ್ನು ಎಲ್ಲ ಎಕ್ಸ್ಪ್ಲೋರ್ ಮಾಡ್ತೀನಿ. ನಾನಿವಾಗ ಹಜರತ್ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನ್ನಲ್ಲಿದ್ದೀನಿ. ನಾನಿವಾಗ ಇಲ್ಲಿಂದ ನ್ಯೂ ದಿಲ್ಲಿ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು. ಹಜರತ್ ನಿಜಾಮುದ್ದೀನಿಂದ ನ್ಯೂ ದಿಲ್ಲಿ ರೈಲ್ವೆ ಸ್ಟೇಷನ್ನು 8.5 ಕಿಲೋಮೀಟ್ರ್ ಇದೆ. ಟ್ರೈನು ನನಗೆ ಏನು ಗೊತ್ತೇ ಆಗ್ತಿಲ್ಲ. ಮೊದಲು ಊಟ ಮುಗಿಸ್ತೀನಿ. ನಿಜಾಮುದ್ದೀನ್ ರೈಲ್ವೆ ಸ್ಟೇಷನಿಂದ ಆಚೆ ಬಂದೆ. ಇವಾಗ ನ್ಯೂ ದಿಲ್ಲಿಗೆ ಹೋಗಬೇಕು. ಗೈಸ್, ನಿಜಾಮುದ್ದೀನ್ ರೈಲ್ವೆ ಸ್ಟೇಷನಿಂದ ಬಸ್ಗಳೆಲ್ಲ ಸಿಗೋದು ತುಂಬ ಲೇಟು. ಅದಕ್ಕೆ ನಾನು ಆಟೋದಲ್ಲಿ ಓದ್ತಾ ಇದ್ದೀನಿ. ಬೇಗ ಫೋನ್ಗೆ ಈಗ ಗೈಸ್ ಇವಾಗ ಇನ್ನೊಂದು ಫೋನ್ ಜೋಬಲ್ಲಿ ಇಟ್ಕೊಂಡಿದ್ದೆ, ಹೊಲ್ಟೋಗಿತ್ತು. ಇವಾಗ ಜಸ್ಟ್ ಮಿಸ್ ಆಗಿತ್ತು. ಇವಾಗ ಬೇಗ ಹೋಗ್ಬಿಟ್ಟು ಉಧಂಪುರ ಟ್ರೈನ್ ಟಿಕೆಟ್ ತಗೊಬೇಕು. ಇದೇ ನ್ಯೂ ದಿಲ್ಲಿ ರೈಲ್ವೆ ಸ್ಟೇಷನ್ನು. ಉಧಂಪುರ ಟ್ರೈನು 8:50ಕ್ಕೆ ಡಿಪಾರ್ಚ್ ಆಗೋದು ನ್ಯೂ ದಿಲ್ಲಿ ರೈಲ್ವೆ ಸ್ಟೇಷನಿಂದ. ಇನ್ನೊಂದು 20 ಮಿನಿಟ್ಸ್ ಇದೆ ಅಷ್ಟೇ. ಬನ್ನಿ ಬೇಗ ಟಿಕೆಟ್ ತೊಗೊಂಡು ಹೋಗೋಣ. ನ್ಯೂ ದಿಲ್ಲಿ ರೈಲ್ವೆ ಸ್ಟೇಷನ್ ಟಿಕೆಟ್ ನೋಡಿ.
ಉದಂಪುರ್ ಟಿಕೆಟ್ ತಗೊಂಡ್ಬಿಟ್ಟೆ. ಟೈಮ್ ಇನ್ನು 10 ನಿಮಿಷ ಇರೋದು. ಪ್ಲ್ಯಾಟ್ಫಾರ್ಮ್ ನಂಬರ್ 15ಕ್ಕೆ ಹೋಗಬೇಕು. ಗಾಯ್ಸ್ ಫೈನಲ್ ಆಗಿ ಹೊಡೆದಾಡ್ಕೊಂಡು ಮುಂದೆ ಹೆಂಗೋ ಸೀಟ್ ಸಿಕ್ಬಿಡ್ತು. ನೋಡ್ರಿ ಜನ ನೋಡ್ರಿ ಹೆಂಗೆ ಹತ್ತಿದ್ದಾರೆ. ನಮ್ಮ ಇಂಡಿಯಾದಲ್ಲಿ ನಿಮ್ಮೆಲ್ರಿಗೂ ಗೊತ್ತಲ್ಲ ಜನರಲ್ ಕೋಚ್ ಪರಿಸ್ಥಿತಿ ಯಾವ ಥರ ಇರುತ್ತೆ, ಬರೀ ಓಡಿ ಬಡಿ. ಗೈಸ್ ಲೈಫಲ್ಲಿ ಇಷ್ಟೊಂದು ಸ್ಟ್ರಗಲಿಂಗ್ ಮಾಡಿರಲಿಲ್ಲ, ಇವತ್ತು ಇಷ್ಟೊಂದು ಸ್ಟ್ರಗಲಿಂಗ್ ಮಾಡ್ತಾ ಇದ್ದೀನಿ ನಾನು. ಟೈಮ್ ಇವಾಗ 9:14 ಆಗಿದೆ. 9:14 ಆದರೂ ನಮ್ಮ ಟ್ರೈನು ಇನ್ನೂ ನ್ಯೂ ದಿಲ್ಲಿ ರೈಲ್ವೆ ಸ್ಟೇಷನಲ್ಲಿದೆ. 8:50ಕ್ಕೆ ಡಿಪಾರ್ಚರ್ ಆಗಬೇಕಂತ ಆದಂಥ ಟ್ರೈನು 9:14 ಆದರೂ ಇನ್ನೂ ಇಲ್ಲೇ ಇದೆ. ಈ ಫೋನು ಹೆಂಗೆ ಹೊಡೆದೈತು ಅಂತ, ನಿನ್ನೆ ಚೆನ್ನಾಗಿತ್ತು ಇವಾಗ ಹೆಂಗೆ ಹೊಡೆದೈತು ಅಂತ ಕೇಳ್ತೀರಾ ನೀವು. ನೋಡಿ ಎಲ್ಲ ಡ್ಯಾಮೇಜ್ ಆಗಿದೆ, ಫೋನೆಲ್ಲ ಫುಲ್ಲು. ಹೆಂಗೆ ಡ್ಯಾಮೇಜ್ ಆಯಿತು ಅಂದರೆ ಇದು ಹಜರತ್ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನಿಂದ ನ್ಯೂ ದಿಲ್ಲಿ ರೈಲ್ವೆ ಸ್ಟೇಷನ್ಗೆ ಬರೋವಾಗ ಲೆಫ್ಟ್ ಸೈಡ್ ಜಬ್ನಲ್ಲಿ ಈ ಫೋನನ್ನು ಇಟ್ಟಿದ್ದೆ. ಪೌಚ್ ಹಾಕಿಲ್ಲ, ಏನೂ ಇಲ್ಲ, ಸ್ಲಿಪ್ಪಾಗಿ ಬಿದ್ದಿದ್ದ ಕಾರಣದಿಂದ ಫುಲ್ಲೆಲ್ಲ ಡ್ಯಾಮೇಜ್ ಆಗಿದೆ. ಆದರೆ ಡಿಸ್ಪ್ಲೇಯನ್ನು ಹೊಡೆದೋಗಿಲ್ಲ ನನ್ನ ಅದೃಷ್ಟಕ್ಕೆ. 8:50ಕ್ಕೆ ಡಿಪಾರ್ಚ್ ಆಗಬೇಕಾದಂಥ ಟ್ರೈನು 9:23ಕ್ಕೆ ಡಿಪಾರ್ಚ್ ಆಗ್ತೈತೆ. ಟೈಮ್ ಇವಾಗ 11:05. ನಮ್ಮ ಟ್ರೈನ್ ಇವಾಗ ಪಾನಿಪತ್ ಜಂಕ್ಷನಲ್ಲಿದೆ. ನಾನು ತುಂಬ ಟಯರ್ಡ್ ಆಗಿದ್ದೀನಿ. ದಿಲ್ಲಿ ಎಲ್ಲ ಸುತ್ತಾಡಿ ಸ್ವಲ್ಪ ಟಯರ್ಡ್ ಆಗಿದ್ದೀನಿ. ಬೆಳಗ್ಗೆ ಸಿಗ್ತೀನಿ. ಇವಾಗ ಯಾವ ಸ್ಟೇಷನ್ನು ಕವರ್ ಮಾಡೋಕ್ಕಾಗಲ್ಲ. ಹತ್ತು ನಿಮಿಷ ನಿದ್ದೆ ಮಾಡೋಕೆ ಕೊಡ್ತಾ ಇಲ್ಲ ಇವರು. कटरा जम्मू टू न्यू दिल्ली दोनों साइड इंडिया. ಗುಡ್ ಮಾರ್ನಿಂಗ್ ಗೈಸ್ ಎಲ್ರಿಗೂ. ನಮ್ಮ ಟ್ರೈನ್ ಇವಾಗ ಜಮ್ಮು ತವಿ ರೈಲ್ವೆ ಸ್ಟೇಷನಲ್ಲಿದೆ. ನಿನ್ನೆ ರಾತ್ರಿ ಒಂದು 2 ಅವರ್ ನಿದ್ದೆ ಮಾಡಿರ್ಬೋದು ಅಷ್ಟೇ. 7:11ಕ್ಕೆ ನಮ್ಮ ಟ್ರೈನು MCTM ಉದಂಪುರಲ್ಲಿ ಇರಬೇಕಾದಂಥ ಟ್ರೈನು ತುಂಬಾ ಡಿಲೇ ಇದೆ. ನಿನ್ನೆ ರಾತ್ರಿ ಒಂದು 2 ಅವರ್ ನಿದ್ದೆ ಮಾಡಿರ್ಬೇಕಷ್ಟೇ. ನಾನು ಒಂದು 5 ಗಂಟೆಗೇನೋ ನಿದ್ದೆ ಮಾಡಿದೆ. ತಿರ್ಗಾ ಹಂಗೆ ಎದ್ಬಿಟ್ಟೆ. ಫುಲ್ಲು ವಟ ಅಂತ ಹೇಳ್ತಾರೆ. ಟ್ರೈನು ತುಂಬ ಲೇಟಾಗಿ ಬಂದಿದೆ. ನೋಡೋಣ ಇವಾಗ ಟಿಫನ್ ಮಾಡಿಕೊಂಡು ಆರಾಮಾಗಿ ಶೇರಿಂಗ್ ಟ್ಯಾಕ್ಸಿ ತೊಗೊಂಡು ಬನಿಯಾಲ್ಗೆ ಹೋಗೋಣ. ಬನಿಯಾಲಿಂದ ಶ್ರೀನಗರ್ಗೆ ಟ್ರೈನ್ನಲ್ಲಿ ಹೋಗೋಣ ಅಂತ ಅಂದ್ಕೊಂಡೆ. ಆದರೆ ಅಂದ್ಕೊಂಡಂಗೆ ಏನೋ ಅಷ್ಟೊಂದು ಸುಲಭವಾಗಿ ಆಗಲ್ಲ. ಏನಾಯ್ತು ಅಂತ ನೀವೇ ನೋಡಿ. ಇಲ್ಲೇನಂದರೆ ಫುಲ್ಲು ಸೆಕ್ಯೂರಿಟಿ. ಇಲ್ಲಿ ರೈಲ್ವೆ ಸ್ಟೇಷನಿಂದ ಎಂಟ್ರೆನ್ಸಲ್ಲೇ ಹಿಡಿದ್ಬಿಡ್ತಾರೆ. ಟಿಕೆಟ್ ಇದ್ದರೆ ಮಾತ್ರ ಮುಂದಿನ ಹೋಗೋಕ್ಕಾಗೋದು. ನೀವು ಟಿಕೆಟ್ ಇಲ್ಲ ಅಂದರೆ ನೀವು ಮುಂದೆ ಹೋಗೋಕ್ಕೆ ಆಗಲ್ಲ. ಅದಕ್ಕೆ ಟಿಕೆಟ್ ತೊಗೊಂಡ್ಮೇಲೆ ಅಲ್ಲಿ ಆದ ತಕ್ಷಣ ರೈಲ್ವೆ ಸ್ಟೇಷನಲ್ಲಿ ಬಿಸಾಕಕ್ಕೆ ಹೋಗ್ಬೇಡ್ರಿ. ಟಿಕೆಟ್ ಇಟ್ಕೊಂಡಿರ್ರಿ. ಕೇಳ್ತಾರೆ, ಸೇಫ್ಟಿ ಪರ್ಪಸ್ಗಾದರೂ ಟಿಕೆಟ್ ಇಟ್ಕೊಂಡಿರ್ರಿ. ಎಲ್ಲ ಬೆಟ್ಟ ಗುಡ್ಡಗಳು ಇಲ್ಲೆಲ್ಲ ಸೈಡಲ್ಲಿ. ಚೆನ್ನಾಗಿದೆ ಇದು ರೈಲ್ವೆ ಸ್ಟೇಷನ್ನು. ಏಕಿ ಲೋಗು 1200 ಪೀछे है यार, आगे 1200. ಸೊ ಗೈಸ್ ಅವ್ರ ಮಾತೆಲ್ಲ ಕೇಳೋದು ಬೇಡ, ಸೀದಾ ಬಸ್ ಸ್ಟ್ಯಾಂಡ್ಗೆ ಹೋಗೋಣ. हाँ वो भी जा रहा है ना, वो पहले जाएगा. कौन सा बस स्टैंड भाई? वही उधमपुर जखैनी चौक बस स्टैंड. जखैनी चौक बस स्टैंड. उधर से बनियाल के लिए मिलेगी ना बस? मिलेगी. ಕಾಶ್ಮೀರಿ ಬಸ್ಸು, ಮಿನಿ ಬಸ್ಸು. ನೋಡಿರಿ ಹೆಂಗಿದೆ. ಇವಾಗ ಇಲ್ಲಿಂದ ಜಕೇನಿ ಚೌಕ್ಗೆ ಹೋಗಬೇಕು. ಜಕೇನಿ ಚೌಕಿಂದ ಬನಿಯಾಲು. ಇಲ್ಲೆಲ್ಲೋ ಹೋಟ್ಲುಗಳೆಲ್ಲೂ ಇಲ್ಲ ಟಿಫನ್ ಮಾಡೋಣ ಅಂದರೆ. ಸೊ ಜಕೇನಿ ಚೌಕಲ್ಲಿ ನೋಡೋಣ, ಅಲ್ಲಿ ಇಟ್ಬಿಟ್ಟು. ಎಷ್ಟೊಂದು ಚಿಕ್ಕದಾಗಿದೆ ನೋಡಿ ಬಸ್ಸು. ಎಷ್ಟು ಚಿಕ್ಕದಾಗಿದೆ ನೋಡಿ ಗೈಸ್ ಇದು. ಸೀಟ್ಗಳು ಕಾಲಿಗೆ ಕೊಡೋಕ್ಕೂ ಆಗಲ್ಲ ಇಲ್ಲಿ, ಅಷ್ಟೊಂದು ಚಿಕ್ಕದಾಗಿದೆ ಇದು ನೋಡಿ.
ಇವಾಗ ಜಕೆನಿ ಚೌಕ್ ಉಧಂಪುರಿಂದ ಬನಿಯಾಲ್ ರೈಲ್ವೆ ಸ್ಟೇಷನ್ಗೆ ಶೇರಿಂಗ್ ಟಿ ಟಿ ಗಾಡಿನಲ್ಲಿ ಹತ್ತಿದ್ದೀನಿ. 350 ರೂಪಾಯಿ ಅಂತೆ. ಇವರು ಬಸ್ಸಲ್ಲೇ ಕೊಡ್ತಾ ಇದ್ದಾರೆ ಸಿಮ್ಮು. ಫೈನಲಿ ಸಿಮ್ ಸಿಕ್ಬಿಡ್ತು. ನೋಡೋಣ, ಹಾಕ್ಬಿಟ್ಟು ಆಕ್ಟಿವೇಶನ್ ಮಾಡೋಣ. ಸಿಮ್ ಕೊಟ್ಟಂಥ ವ್ಯಕ್ತಿ ಅಲ್ಲೇ ಅರ್ಧ ದಾರಿಯಲ್ಲಿ ಇಳಿದ್ಬಿಟ್ಟ. ಸಿಮ್ಮು ಆ್ಯಕ್ಟಿವೇಶನ್ ಆಗಿಲ್ಲ. ನೋಡೋಣ ಏನಾಗುತ್ತೋ, ಸಿಮ್ ಆ್ಯಕ್ಟಿವೇಶನ್ ಆಗುತ್ತೋ ಇಲ್ಲೋ. ನಿಜವಾಗ್ಲೂ ನನಗೆ ಯಾಕೋ ನಂಬಿಕೆ ಇಡೋಕ್ಕಾಗಲ್ಲ ಅವ್ರ ಮೇಲೆಲ್ಲ. ಇವಾಗ ಇಲ್ಲಿ ಶರ್ಮಾಸ್ ರಾಜ್ಮಾ ಚಾವಲ್ ಹಟ್ ಅಂತ ಇಲ್ಲಿ ಬಂದಿದ್ದೀವಿ. ಇವಾಗ ನೋಡೋಣ ತಿಂದ್ಬಿಟ್ಟು ಯಾವ ಥರ ಇರುತ್ತೋ. ಗೈಸ್, ಇವಾಗ ರಾಜ್ಮಾ ಚಾವಲ್ ತೊಗೊಂಡಿದ್ದೀನಿ. ಅಕ್ಕಿ ನೋಡಿರಿ ಎಷ್ಟು ಉದ್ದುದ್ದ ಇದೆ. ಚಟ್ನಿ ಮತ್ತು ಈರುಳ್ಳಿ ಕೊಟ್ಟವ್ರೆ. ನೋಡೋಣ ಇದ್ರ ಟೇಸ್ಟ್ ಯಾವ ಥರ ಇರುತ್ತೆ. ಗೈಸ್, ಪರವಾಗಿಲ್ಲ, ಚೆನ್ನಾಗೈತೆ. ಸಿಮ್ ಕೊಟ್ಟಂದಮೇಲೆ ನಂಬಿಕೆ ಇಡಬಾರ್ದಾಗಿತ್ತು. ನಾನು ಮಾತಾಡಿದ್ದು ನೋಡಿ ಎಲ್ಲೋ ಪಕ್ಕ ಆಕ್ಟಿವೇಶನ್ ಮಾಡ್ಕೊಂಡು ಕೊಡ್ತಾನೆ ಅಂತ ಅಂದ್ಕೊಂಡೆ. ಇವಾಗ ಅದೇನಾಗುತ್ತೆ ಅಂದರೆ ಅದು ನನಗೆ ಆಗೋದು ಪ್ರಾಬ್ಲಮ್ಮು. ಅವನು ನನ್ನ ಆಧಾರ್ ಕಾರ್ಡಿಂದ ಇನ್ನೂ ಎಷ್ಟು ಸಿಮ್ಗಳು ಕೊಡ್ತಾನೋ, ಯಾರ್ಯಾರು ಕೊಡ್ತಾನೋ ಗೊತ್ತಿಲ್ಲ. ನೀವು ಈ ಥರ ಯಾರಾನ ಬಸ್ಗಳಲ್ಲಿ ಹತ್ಬಿಟ್ಟು ನೀವು ಜರ್ನಿ ಮಾಡೋವಾಗ ಬಂದು ಸಿಮ್ಗಳು ಕೇಳಿದ್ರೆ ಸಿಮ್ ಬೇಕಾ ಅಂತ, ಇಲ್ಲ ಬೇಡ ಅಂತ ಹೇಳಿ ಹೋಗ್ಬಿಟ್ಟು ಅಂಗಡಿಯಲ್ಲೇ ತೊಗೊಳ್ಳಿ. ಟೇಸ್ಟು ನಂಬರ್ 1 ಇದೆ. ನೋಡಿ, ಎಲ್ಲಿಂದ ಎಲ್ಲಿ ನೋಡಿದ್ರು ಬರೀ ಬೆಟ್ಟ ಗುಡ್ಡಗಳೇ ಕಾಣಿಸೋದು. ಎಲ್ಲಿಂದ ಎಲ್ಲಿ ನೋಡಿದ್ರು ಫುಲ್ಲು ಬರೀ ಬೆಟ್ಟ ಗುಡ್ಡಗಳೇ. ಅಲ್ಲಿ ನೋಡಿರಿ, ಐಸ್, ಸ್ನೋ. ನಾನು ಐಸೇ ಅನ್ನೋದು ಅದನ್ನು. ट्रेन मिलेगी इनके चक्कर में. ಟ್ರೈನ್ ನಿಕಲ್ ಜಾಯೇಗಿ ಚಕ್ಕರ್ ಮೇ. ಕೆಟ್ಟೋಗ್ಬಿಟ್ಟಿದೆ ನಮ್ಮ ಗಾಡಿ. ಯಾವ ಥರ ಇದೆ ನೋಡಿ ಗೈಸ್ ಪ್ಲೇಸು. ನಾವು ಬಂದಂಥ ಟಿ ಟಿ ಗಾಡಿ ಕೆಟ್ಟೋಗ್ಬಿಟ್ಟಿದೆ. ಬ್ಯಾಡ್ ಲಕ್ ಅಂದರೆ ಇದೆ ಅನಿಸುತ್ತೆ. ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ಗಾಡಿ ಕೆಟ್ಟೋಗಿದೆ ಅಂತ ಹೇಳ್ತಾ ಇದ್ದಾರೆ. ಅವಾಗಿಂದ ಏನೇನೋ ಹುಡ್ಕಾಡ್ತವ್ರೆ. ಏನಾಗಿದೆ ಅಂತಲೂ ಹೇಳ್ತಾ ಇಲ್ಲ ಅವರು. ಇನ್ನೊಂದು ಅವರ್ ಐತೆ ಅಷ್ಟೇ ನಮಗೆ. ಇನ್ನೊಂದು ಅವರಲ್ಲಿ ಬನಿಯಾಲ್ಗೆ ಹೋಗಬೇಕು. ಬನಿಯಾಲಿಂದ ಶ್ರೀನಗರ್ಗೆ ಹೋಗಬೇಕು. ಆದರೆ ಇಲ್ಲೇ ಟೈಮ್ ಆಗೋಗ್ಬಿಟ್ಟಿದೆ. ಗಾಡಿ ಬೇರೆ ಕೆಟ್ಟೋಗ್ಬಿಟ್ಟೈತೆ. ಅಲ್ಲಿ ನೋಡಿದ್ರೆ ಸಿಮ್ ತೊಗೊಂಡೆ. ಸಿಮ್ ತೊಗೊಂಡ್ರೆ ಸಿಮ್ ಆ್ಯಕ್ಟಿವೇಶನ್ ಆಗಿಲ್ಲ. ಅವನು ಸಿಮ್ ಕೊಟ್ಟವನು ಅರ್ಧ ದಾರಿಗೆ ಇಳಿದ್ಬಿಟ್ಟು ಹೊರಟೋಗ್ಬಿಟ್ಟ. ಏನು ಮಾಡೋದು ಏನೂ ಗೊತ್ತಾಗ್ತಾ ಇಲ್ಲ ನನಗೆ. ನನ್ನ ಸಿಮ್ಮಲ್ಲಿ ನೆಟ್ವರ್ಕ್ ಬೇರೆ ಇಲ್ಲ. ಪವರ್ ಬ್ಯಾಂಕಲ್ಲಿ ಚಾರ್ಜಿಂಗು ಖಾಲಿ ಆಗ್ತಾಯಿದೆ. ಅವ್ರು ಯಾರೋ ಪಾಪ ಅವರು ಲಾರಿ ನಿಲ್ಲಿಸ್ಬಿಟ್ಟು ರೆಡಿ ಮಾಡ್ತಾಯಿದ್ರು ಮೆಕ್ಯಾನಿಕ್ಗಳು ಇಲ್ಲ, ಅವರು ಡ್ರೈವರ್ಗಳೇನೋ. ಅವ್ರು ಅಲ್ಲಿದ್ದವರು ಬಂದವ್ರೆ, ಚೆಕ್ ಮಾಡ್ತಾಯಿದ್ದಾರೆ. ಏನಾಗಿದೆ ಅನ್ನೋದು ಗೊತ್ತೇ ಆಗ್ತಿಲ್ಲ. ಅವರು ಆ ಗಾಡಿ ಅರೇಂಜ್ ಮಾಡ್ತಾಯಿದ್ದಾರೆ. ಬಂದಿರೋಂಥ ಗಾಡಿ ಕೆಟ್ಟೋಗಿದೆ.
ಬನ್ನಿ ಬ್ಯಾಗ್ ಎತ್ಕೊಂಡು ಇವಾಗ ಇನ್ನೊಂದು ಗಾಡಿಗೆ ಹತ್ತಾನ. ಫೈನಲಿ ಬನಿಯಾಲ್ ರೈಲ್ವೆ ಸ್ಟೇಷನ್ಗೆ ಬಂದೇ ಬಿಟ್ವಿ. ಸ್ಟ್ರಗಲಿಂಗ್ ಮಾಡಿಕೊಂಡು ಸುತ್ತಮುತ್ತ ನೋಡಿ ಬರೀ ಐಸಿನ ಬಿಟ್ಗಳು. ಇಲ್ಲಿ ಬತ್ತಿದಂಗೆ ಕೋಲ್ಡ್ ಸ್ಟಾರ್ಟ್ ಆಗೋಗ್ಬಿಡ್ತು. ಬಿಸಿಲೇನೋ ಇದೆ, ಆದರೆ ಗಾಳಿ ಎಲ್ಲ ಫುಲ್ಲು ಕೋಲ್ಡ್ ಗಾಳಿ ಬರ್ತಾ ಇರೋದಿಲ್ಲಿ. ಟಿಕೆಟ್ ತಗೊಂಡೇ ಬಿಟ್ಟೆ ಬನಿಯಾಲಿಂದ ಶ್ರೀನಗರ್ಗೆ. 50 ರೂಪಾಯಿ ಕೊಟ್ಟರೆ 50 ರೂಪಾಯಿ ತೊಗೊಂಡಿಲ್ಲ, 20 ರೂಪಾಯಿ ಚೇಂಜೇ ತೊಗೊಂಬಂದು ಕೊಡಬೇಕಂತೆ. ಏನೋ ಒಂದು ಜುಗಾಡು ಮಾಡಿ ತಗೊಂಬಂದೆ ಟಿಕೆಟು. 3:15 ಟ್ರೈನ್ ಇರೋದು ಬನಿಯಾಲಿಂದ ಶ್ರೀನಗರ್ಗೆ ಹೋಗೋದು. ಬನಿಯಾಲಿಂದ ಆ್ಯಕ್ಚುಲಿ ಅದು ಬಡ್ಗಾಂವ್ ತನಕ ಹೋಗೋದು. ನೋಡೋಕೆ ನೋಡಿ ಗೈಸ್, ಇಷ್ಟು ಸಕ್ಕತ್ತಾಗಿದೆ ಟ್ರೈನ್ ಮಾತ್ರ. ಇದು ಬರೀ ಇದೊಂದು ರೋಡ್ಗೋಸ್ಕರನೇ ಈ ಟ್ರೈನ್ ಮಾಡಿರ್ಬೋದು ಅಂತ ಅನಿಸುತ್ತೆ. ಫೈನಲಿ ಗೈಸ್ ಶ್ರೀನಗರಕ್ಕೆ ಬಂದೇ ಬಿಟ್ಟೆ. ಸೊ ಬಜೆಟ್ ಹೇಳೋದಾದರೆ 1,500ದಿಂದ ಮಿನಿಮಮ್ ಅಂದರೆ 1,500, ಮ್ಯಾಕ್ಸಿಮಮ್ ಅಂದರೆ ಒಂದು 2,000 ಗಂಟೆ ಖರ್ಚು ಬರ್ಬೋದು. ನೀವು ಬೆಂಗಳೂರಿಂದ ಶ್ರೀನಗರ್ಗೆ ಟ್ರೈನಲ್ಲಿ ಬರ್ತೀರಾ ಅಂದರೆ ಒಂದು 2,000 ಗಂಟೆ ಖರ್ಚು ಬರ್ಬೋದು ಅಷ್ಟೇ. ಬನಿಯಾಲಿಂದ ನಮ್ಮ ಟ್ರೈನು 3 ಗಂಟೆ 30 ನಿಮಿಷಕ್ಕಲ್ಲಿ ಡಿಪಾರ್ಚ್ ಆಯಿತು. ಶ್ರೀನಗರ್ಗೆ 5 ಗಂಟೆ 30 ನಿಮಿಷಕ್ಕೆ ತೊಗೊಂಬಂದುಬಿಡ್ತೀವಿ. ಬನಿಯಾಲಿಂದ ಶ್ರೀನಗರ್ಗೆ ಬಂದ ರೂಟಲ್ಲಿ ಎಲ್ಲೂ ಸ್ನೋ ಕಾಣಿಸಿಲ್ಲ. ನನಗೆ ಕಾಣಿಸ್ತೈತಂತ ಅಂದ್ಕೊಂಬಂದೆ, ಎಲ್ಲೂ ಕಾಣಿಸಿಲ್ಲ. ಆದರೆ ಕೋಲ್ಡ್ ಮಾತ್ರ ಹೆವಿ ಕೋಲ್ಡ್ ಇದೆ. ಎಷ್ಟು ಡಿಗ್ರಿ ಐತಂತ ನೋಡೋಕ್ಕೆ ನನ್ನ ಹತ್ರ ಸಿಮ್ಮು ಇಲ್ಲ. ಈ ವಿಡಿಯೋ ನಿಮಗೆ ನಾನು ಬೆಂಗಳೂರು ಯಶವಂತಪುರದಿಂದ ಕಾಶ್ಮೀರ್ ಶ್ರೀನಗರ್ ಟ್ರೈನಲ್ಲಿ ಬಂದಿರೋ ವಿಡಿಯೋ ನಿಮಗೆ ನಾನು ಇಷ್ಟ ಆಗಿದರೆ ಲೈಕ್ ಮಾಡಿ, ಇಷ್ಟ ಆಗಿದೆ ಅಂದರೆ ಡಿಸ್ಲೈಕ್ ಮಾಡಿ.